ಇದು ವಿತೌಟ್ ಕುಚ್ಚು ಡಿಸೈನ್, ಡಬಲ್ ಕಲರ್ ಆರ್ಚ್ ಬರುತ್ತೆ. ಈ ಡಿಸೈನ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಈ ಡಿಸೈನ್ನ ಮಾಡೋದಕ್ಕೆ 8 ಎಳೆ ದಾರನ ತೊಗೊಂಡು ಲಾಸ್ಟಲ್ಲಿ ಈ ರೀತಿ ಮತ್ತು ನೀಡಲ್ ಒಂದು 10.075 mm ನೀಡಲ್ನ ತೊಗೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಥ್ರೆಡ್ನ ಲೇಸ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತು 4 ಚೈನ್ಸ್ನ ಹಾಕ್ಕೋಬೇಕು. ಈಗ ಲಾಕ್ನ ಮಾಡಿದ್ದೀನಿ. ಈಗ 4 ಚೈನ್ಸ್ನ ಹಾಕ್ಕೊತೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ನ ಮಾಡಿ ಸ್ವಲ್ಪ ಹಿಂದೆ ಅಥವಾ ಮುಂದೆಗೆ ಮಾಡಿದರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಲಾಕ್ನ ಮಾಡಿದ್ದಾದಮೇಲೆ ಈಗ ಮತ್ತೆ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಲಾಕ್ನ ಮಾಡಿದ್ದಾದಮೇಲೆ ಇದೇ ರೀತಿ ಬೇಸ್ ಲೈನ್ ಫುಲ್ ಕಂಟಿನ್ಯೂ ಮಾಡಬೇಕು. 4 ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ತಾ ಬರಬೇಕು. ಬೇಸ್ ಲೈನ್ ಫುಲ್ 4 ಚೈನ್ಸ್ ಮತ್ತು 1 ಸಿಂಗಲ್ ಕ್ರೋಶನ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಈ ಡಿಸೈನ್ ತುಂಬ ಈಸಿಯಾಗೂ ಇದೆ ಹಾಗೂ ಬಿಗಿನರ್ಸು ಸಹ ಈಸಿಯಾಗಿ ಮಾಡ್ಕೋಬೋದು. ತುಂಬ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಡಬಲ್ ಕಲರ್ ಆರ್ಚಲ್ಲಿ. ಈಗ ನಾನು ಇದೇ ರೀತಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಎಂಡಿಂಗಲ್ಲಿ 4 ಚೈನ್ಸ್ನ ಹಾಕಿದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು 1 ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು 2 ಚೈನ್ಸ್ನ ಹಾಕಿ ಥ್ರೆಡ್ನ ಮೇಲೆ ಎಳ್ತೀನಿ. ಥ್ರೆಡ್ ಲಾಕ್ ಆಗಿದೆ. ಈ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ನಾನು ವೈಟ್ ಕಲರ್ ಥ್ರೆಡ್ನ ತೊಗೊತಾ ಇದ್ದೀನಿ. ವೈಟ್ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲಿ ಬೇಸ್ ಲೈನಲ್ಲಿ ಲಾಕ್ನ ಮಾಡಿರ್ತೀವಲ್ಲ, ಸೇಮ್ ಪ್ಲೇಸಲ್ಲೇ ಈ ವೈಟ್ ಕಲರ್ ಥ್ರೆಡ್ನ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ನೋಡಿ ಲಾಕ್ನ ಮಾಡಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಬ್ಯಾಕ್ ಸೈಡು ಈ ರೀತಿ ಕಾಣಿಸುತ್ತೆ. ಈಗ 6 ಚೈನ್ಸ್ನ ಹಾಕ್ಕೊತೀನಿ. 1 2 3 4 5 ಆ್ಯಂಡ್ 6 ಚೈನ್ಸ್ನ ಹಾಕ್ಕೊಂಡು ಫಸ್ಟ್ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ, ಇಲ್ಲಿ ಫಸ್ಟ್ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಇಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. ಈ 6 ಚೈನ್ಸ್ನ ಲಾಕ್ ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಲಾಕ್ನ ಮಾಡಿಕೊಂಡು ಈಗ ಈ ಥ್ರೆಡ್ನ ಸ್ವಲ್ಪ ಮೇಲೆ ಎಳ್ಕೊತಾ ಇದ್ದೀನಿ. ಉದ್ದಕ್ಕೆ ಸ್ವಲ್ಪ ಜಾಸ್ತಿ ಥ್ರೆಡ್ನ ಎಳ್ಕೊಳ್ಳಿ. ಅದನ್ನು ಹಾಗೆ ಬಿಟ್ಟು ಈಗ ನಾನು ಬೇಸ್ ಲೈನಲ್ಲಿ ಪರ್ಪಲ್ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ದೆ. ಆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಇಲ್ಲಿ ವೈಟ್ ಕಲರ್ ಆ್ಯಂಡ್ ಪರ್ಪಲ್ ಕಲರ್ ಥ್ರೆಡ್ ಲಾಕ್ ಮಾಡಿದ್ದೀನಲ್ಲ, ಸೇಮ್ ಪ್ಲೇಸಲ್ಲೇ ಈಗ ಇದನ್ನು ಲಾಕ್ನ ಮಾಡಬೇಕು. ಈಗ ಪರ್ಪಲ್ ಕಲರ್ ಥ್ರೆಡ್ನ ತೊಗೊಂಡು ಸೇಮ್ ಪ್ಲೇಸಲ್ಲೇ ಲಾಕ್ನ ಮಾಡ್ತಾಯಿದ್ದೀನಿ. ಬೇಸ್ ಲೈನ್ ಎಲ್ಲಿ ಲಾಕ್ ಮಾಡಿರ್ತೀವೋ ಸೇಮ್ ಪ್ಲೇಸಲ್ಲೇ ಈ ಥ್ರೆಡ್ನ ಲಾಕ್ ಮಾಡಿ, ಲಾಕ್ನ ಮಾಡಿದ್ದಾದಮೇಲೆ ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊತೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಬೇಸ್ ಲೈನಲ್ಲಿ ಪರ್ಪಲ್ ಕಲರ್ ಯೂಸ್ ಮಾಡಿದ್ದೆ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ವೈಟ್ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ದೀನಲ್ಲ, ಎರಡೂ ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಅಂದರೆ ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಅದೇ ರೀತಿ ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಗಿದೆ. ಇದು ಸೆಕೆಂಡ್ ಡಬಲ್ ಕ್ರೋಶೆಟ್. 2 ಫಸ್ಟು ನಾನು 6 ಡಬಲ್ ಕ್ರೋಶೆಟ್ಸ್ನ ಹಾಕ್ತಾ ಇದ್ದೀನಿ. 3 4 5
ಸಿಕ್ಸ್ ಡಬಲ್ ಕ್ರೋಶೆಟ್ಸ್ನ ಹಾಕಿದಾದಮೇಲೆ ಈಗ ಥ್ರೆಡ್ನ ಮೇಲೆ ಎಳೆದು ಈ ರೀತಿ ನಾನು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ಸ್ ಇದ್ದರೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ ರೌಂಡ್ ಬೀಡ್ಸ್ ಬರುತ್ತಲ್ಲ, ಸ್ಮಾಲ್ ಬೀಡ್ಸು, ಅದನ್ನೇ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಲೀಫ್ ಬೀಡ್ ಇದ್ದಿದ್ದರಿಂದ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಲೀಫ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೋಬೇಕು. ನೀಡಲ್ ಮೇಲೆ ನಾನು ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನಾನು ಬೀಡನ್ನ ಆ್ಯಡ್ ಮಾಡೋಕ್ಕೆ ಮುಂಚೆ 6 ಡಬಲ್ ಕ್ರೋಶೆಟ್ನ ಹಾಕಿದ್ದೆ. ಈಗ ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ಮತ್ತೆ 6 ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆಟ್ಸ್ ಎಲ್ಲ ಒಂದೇ ಸಮವಾಗಿ ಬರೋ ಥರ ಹಾಕ್ಕೊಳ್ಳಿ. ನಾವು ಫಸ್ಟು ಬೀಡ್ ಆ್ಯಡ್ ಮಾಡೋದಕ್ಕಿಂತ ಮೊದಲು ಎಷ್ಟು ಡಬಲ್ ಕ್ರೋಶೆಟ್ನ ಹಾಕಿರ್ತೀವೋ ಅಷ್ಟೇ ಡಬಲ್ ಕ್ರೋಶೆಟ್ನ ಬೀಡ್ ಆ್ಯಡ್ ಮಾಡಿದ್ದಾದಮೇಲೆನೂ ಹಾಕ್ಕೋಬೇಕು. ನೀವು ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡಿ, ತೊಂದರೆ ಏನಿಲ್ಲ. ಬೀಡ್ ಹಾಕಿದ್ರೆ ಇನ್ನು ತುಂಬ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೆ 6 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ನಾನು ವೈಟ್ ಕಲರ್ ಥ್ರೆಡ್ ಎಲ್ಲಿ ಲಾಕ್ ಮಾಡಿದ್ದೀನೋ ಸೇಮ್ ಅದೇ 4 ಚೈನ್ ಗ್ಯಾಪ್ಗೆ ಈ ಪರ್ಪಲ್ ಕಲರ್ ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ. ಆರ್ಚ್ ಈ ರೀತಿ ಕಾಣಿಸುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರ್ಚ್ ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ 6 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 ಆ್ಯಂಡ್ 6 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ನೋಡಿ, ನಾನು ಈ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ಅದರ ನೆಕ್ಸ್ಟ್ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. ಅಂದರೆ ಒಂದು 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ ಈಗ ಈ ಪರ್ಪಲ್ ಕಲರ್ ಥ್ರೆಡ್ನ ಮೇಲೆಗೆ ಎಳ್ಕೊಂಡು ಬಿಡ್ತೀನಿ. ಇದನ್ನು ಹಾಗೆ ಬಿಟ್ಟು ಈಗ ವೈಟ್ ಕಲರ್ನ ಸ್ಟಾರ್ಟ್ ಮಾಡಬೇಕು. ನಾನೀಗ ವೈಟ್ ಕಲರ್ ಥ್ರೆಡ್ನ ತಗೊಂಡು ಹಾಗೆ ನೀಡಲಿಂದ ವೈಟ್ ಕಲರ್ ಥ್ರೆಡ್ನ ತಗೊಂಡು ಈಗ ವೈಟ್ ಕಲರ್ ಆರ್ಚ್ನ ಮಾಡಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನಾವು ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ದಾದಮೇಲೆ ಒಂದು 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿರ್ತೀವಿ, ಅಂದರೆ ಖಾಲಿ ಬಿಟ್ಟಿರ್ತೀವಿ. ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತರಬೇಕು. 2 ಚೈನ್ಸ್ ಇದೆ ಪರ್ಪಲ್ ಕಲರ್ದು, ಒಂದು 6 ಚೈನ್ದು ಒಂದು 4 ಚೈನ್ದು. 2 ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಫಸ್ಟು 6 ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 1 ಆಯಿತು, 2 3 4 5 6 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದಾದಮೇಲೆ ಈಗ ಥ್ರೆಡ್ನ ಮೇಲೆ ಎಳೆದು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಲೀಫ್ ಬೀಡನ್ನ ಆ್ಯಡ್ ಮಾಡಿ ನೀವು ಸ್ಟಾರ್ಟಿಂಗಲ್ಲಿ ಫಸ್ಟ್ ಆರ್ಚ್ಗೆ ಯಾವ ಬೀಡ್ಸ್ನ ಆ್ಯಡ್ ಮಾಡಿದರೆ ಸೇಮ್ ಬೀಡ್ಸ್ನ ಆ್ಯಡ್ ಮಾಡಿ. ಈಗ ನಾನು ಬೀಡ್ ಲಾಕ್ನ ಮಾಡ್ತಾಯಿಲ್ಲ, ಹಾಗೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಡಬಲ್ ಕ್ರೋಶೆಟ್ಸ್ ಹಾಕಿರ್ತೀವಲ್ಲ ಸೇಮ್ ಅದೇ ಗ್ಯಾಪ್ಗೆ ಮತ್ತೆ ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ಮತ್ತೆ 6 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 1 2 3 4 5
ಸಿಕ್ಸ್ ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ನಾನು ಟೋಟಲ್ 12 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ ಒಂದು ಆರ್ಚಿಗೆ. ನಾನು ಬೀಡ್ ಹಾಕೋದಕ್ಕಿಂತ ಮೊದಲು 6 ಡಬಲ್ ಕ್ರೋಶೆಟ್ ಹಾಕಿದ್ದೆ. ಬೀಡ್ ಆದಮೇಲೆ 6 ಡಬಲ್ ಕ್ರೋಶೆಟ್ನ ಹಾಕಿ ಅದರ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶನ ಹಾಕಿದಾದಮೇಲೆ ಮತ್ತೆ 6 ಚೈನ್ಸ್ನ ಹಾಕ್ಕೊಂಡು ಈಗ ಒಂದು 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನಾನು ಈ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಅದರ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿ ಈ ಥ್ರೆಡ್ನ ಮೇಲೆ ಎಳ್ಕೊಂಡು ಸ್ವಲ್ಪ ಜಾಸ್ತಿ ಎಳ್ಕೊಂಡು ಬಿಟ್ಕೊಳ್ಳಿ. ಅದು ಗಂಟು ಆಗುತ್ತೆ. ನೀಟಾಗಿ ಥ್ರೆಡ್ನ ಸೆಕ್ಯೂರ್ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಪರ್ಪಲ್ ಕಲರ್ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶನ ಹಾಕ್ಕೋಬೇಕು. ಇಲ್ಲಿಗೆ ಟೋಟಲ್ 12 ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ವೈಟ್ ಕಲರು ಮತ್ತು ಪರ್ಪಲ್ ಕಲರ್ ಎರಡು ಥ್ರೆಡ್ ಕಲರ್ ಕೆಳಗಡೆಯಿಂದನೂ ನೀಡಲ್ನ ಪಾಸ್ ಮಾಡಬೇಕು. ಅದ್ರ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ಡಬಲ್ ಕ್ರೋಶನ ಹಾಕಬೇಕು. ಟೋಟಲ್ 6 ಡಬಲ್ ಕ್ರೋಶೆಟ್ನ ಹಾಕಬೇಕು. 1 ಕಂಪ್ಲೀಟ್ ಆಯಿತು. 2 3 4 5 6 ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಈಗ ಮತ್ತೆ ಥ್ರೆಡ್ನ ಮೇಲೆ ಎಳೆದು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡಬೇಕು. ಲೀಫ್ ಬೀಡನ್ನ ಆ್ಯಡ್ ಮಾಡಿ ಮತ್ತು 6 ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡಬೇಕು. ಒಂದು ಆರ್ಚಿಗೆ ಟೋಟಲ್ 12 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 6 ಡಬಲ್ ಕ್ರೋಶೆಟ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಡಬಲ್ ಕ್ರೋಶೆಟ್ನ ಹಾಕೋದಕ್ಕೆ ನೀಡಲ್ ಮೇಲೆ ಒಂದು ಸರಿ ಮಾತ್ರ ಥ್ರೆಡ್ನ ಸುತ್ತಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ರೆ ಅದನ್ನು ಡಬಲ್ ಕ್ರೋಶೆಟ್ ಅಂತಾರೆ. 12 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈಗ ಮತ್ತೆ ಲಾಕ್ನ ಮಾಡಿದ್ದಾದಮೇಲೆ 6 ಚೈನ್ಸ್ನ ಹಾಕ್ಕೊತೀನಿ. 6 ಚೈನ್ಸ್ನ ಹಾಕ್ಕೊಂಡು ಒಂದು 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಈ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿ ಈ ಥ್ರೆಡ್ನ ಮೇಲೆ ಎಳ್ಕೊಂಡು ಈಗ ವೈಟ್ ಕಲರ್ ಥ್ರೆಡ್ನ ತೊಗೊಂಡು ಆರ್ಚನ್ನ ಕಂಟಿನ್ಯೂ ಮಾಡ್ತೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ 4 ಚೈನ್ ಗ್ಯಾಪು ಮತ್ತು 6 ಚೈನ್ ಗ್ಯಾಪ್ ಎರಡು ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ನಾನು ಟೋಟಲ್ 12 ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ಫಸ್ಟ್ 6 ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡಿ ಮತ್ತು 6 ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಟೋಟಲ್ 12 ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಒಂದು ಆರ್ಚಿಗೆ. ಇದೇ ರೀತಿ ಥ್ರೆಡ್ಸ್ನ ಕಲರ್ಸ್ ಚೇಂಜ್ ಮಾಡಿಕೊಂಡು ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಡಿಸೈನ್ ಫುಲ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಇದು ವಿತೌಟ್ ಕುಚ್ಚು ಡಿಸೈನ್. ಈ ಡಬಲ್ ಕಲರ್ ಆರ್ಚ್ ಕ್ರೋಶ ಡಿಸೈನ್ ನಿಮಗೆ ಅನಿಸ್ತು? ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.